ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಇವತ್ತು ನಮ್ಮ ಮಾವನ ಮದುವೆಗೆ ಹೋಗ್ತಾ ಇದ್ವಿ. ಅದನ್ನು ಬ್ಲಾಗ್ ಆಗಿ ಹಾಕ್ತೀನಿ ಗೈಸ್, ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನಾನು ಹಾಕಿರೋದು ಸ್ಯಾರಿ ಬಂದುಬಿಟ್ಟು ಹೀಗಿದೆ. ಪೂರ್ತಿ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಮತ್ತೆ ಮುಂದಗಡೆ ವಿಡಿಯೋ ಹೇಗಿರುತ್ತೆ ಅಂತ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಂದು ಔಟ್ಫಿಟ್ ಹೇಗಿದೆ ಅಂತ ತೋರಿಸಿ ಮದುವೆ ಹತ್ರ ಸಿಗ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ನನ್ನ ಔಟ್ಫಿಟ್ ಹೇಗಿದೆ ಅಂತ. ನನ್ನ ಔಟ್ಫಿಟ್ ಬಂದು ಹೀಗಿದೆ. ನಾನು ಮದುವೆಗೆ ಹೋಗೋಕ್ಕೋಸ್ಕರ ಈ ರೀತಿ ರೆಡಿಯಾಗಿದ್ದೆ. ಹಾಗೆ ನಾನು ಮತ್ತು ನಮ್ಮ ಮನೆಯವರು, ನಮ್ಮ ತಂಗಿ ಮೂವರು ಕೂಡ ಗಾಡೀಲಿ ಹೊರಟ್ವಿ. ನಮ್ಮಮ್ಮ ಮತ್ತು ನಮ್ಮ ಮಕ್ಕಳು ಆಲ್ರೆಡಿ ಹೋಗಿದ್ರು, ಅವ್ರನ್ನ ನಮ್ಮ ಮನೆಯವರೇ ಬಿಟ್ಟು ಬಂದರು. ಆಮೇಲೆ ಇಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ಗೈಸ್ ಈ ರೀತಿ ಹಾಕಿದ್ರು. ಅದಾದಮೇಲೆ ಛತ್ರದ ಒಳಗಡೆ ಬಂದ್ವಿ. ಜನನೂ ಕೂಡ ಬರ್ತಾಯಿದ್ರು. ಆಲ್ರೆಡಿ ಅಲ್ಲೆಲ್ಲ ಧಾರೆ ಎರೆಯೋಕ್ಕೋಸ್ಕರ ಅಂದರೆ ಇದು ಏನಪ್ಪ ಅಂದರೆ ಮದುವೆಗೆ ಎಲ್ಲ ಮಾಡ್ತಾಯಿದ್ರು. ಅಕ್ಕಿ ಕಾಳು ಇನ್ನೇನು ಸ್ವಲ್ಪ ಲೇಟಾಗಿ ಬಂದಿದ್ರು, ಅಕ್ಕಿ ಕಾಳು ಸಿಗ್ತಾ ಇರಲಿಲ್ಲ. ನಾವು ಲೇಟಾಗಿ ಬಂದಿರೋದ್ರಿಂದ ಇಲ್ಲಿ ಧಾರೆ ಮುಹೂರ್ತ ಆಗೋಗಿದೆ ಏನೋ ಅಂದ್ಕೊಂಡಿದ್ವಿ. ಹಾಗೆ ನಮ್ಮ ಮಾಮ ಬಂದಿದ್ದರು, ಅವ್ರನ್ನೂ ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು, ಇಲ್ಲಿ ನನ್ನ ಮಕ್ಕಳು ಬಂದು ತುಂಬಾ ತೀಟೆ ಮಾಡ್ತಾಯಿದ್ರು, ಅವ್ರನ್ನೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆಯವರು ನನ್ನ ಮಕ್ಕಳನ್ನಂತೂ ತುಂಬಾ ಕಾಡಿಸ್ತಾಯಿದ್ರು ಅಂದ್ಬಿಟ್ಟು ನನ್ನ ಮಗನ ಹೊಡಿತಾನೇ ಇದ್ದರು. ಅದಾದಮೇಲೆ ಅಲ್ಲೆಲ್ಲರೂ ಬಂದಿರೋರು ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಮ್ಮ ಮನೆಯವರು ಅವ್ರನ್ನೂ ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಮಾತಾಡಿಸ್ತಾನೇ ಇದ್ದೀನಿ, ತಿರ್ಗಿ ಕೂಡ ನೋಡ್ತಾ ಇರಲಿಲ್ಲ. ನಾನು ವಿಡಿಯೋ ಮಾಡಲ್ಲ ಅಂತ ಹೇಳ್ತಾರೆ, ವಿಡಿಯೋ ಮಾಡಿದರೆ ಮಾತಾಡೋದೇ ಇಲ್ಲ, ಏನಾದರೂ ಒಂದು ಅಂತಾನೇ ಇರ್ತಾರೆ. ಹಾಗೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಾದಮೇಲೆ ಅಕ್ಕಿ ಕಾಳೆಲ್ಲ ಹಾಕಿ ಧಾರೆ ಮುಹೂರ್ತ ಎಲ್ಲ ಆಯಿತು. ಜನನೂ ಕೂಡ ಹೊರಗಡೆ ಬರ್ತಾಯಿದ್ರು. ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ನಮ್ಮ ತಂಗಿಂದರು ಈಗ ಬಂದೀಯಾ ಎಲ್ಲ ಮುಗಿದ್ಮೇಲೆ ಅಂದರು. ಇಲ್ಲ, ನಾನು ಹಿಂದೆಗಡೆ ನಿಂತಿದ್ದೆ, ನಿಮಗೆ ಕಾಣಲಿಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲೇ ಮುಂದೆಗಡೆ ಬಂದರೆ ನಮ್ಮ ಮಾಮ ನಮ್ಮ ಅಕ್ಕನಿಗೆ ತಾಳಿ ಪೂಜೆ ಮಾಡ್ತಾಯಿದ್ರು. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ನ ತೊಗೊಂಡೆ. ಅದಾದಮೇಲೆ ಹಾಗೆ ಅದನ್ನೆಲ್ಲ ಪೂಜೆ ಮಾಡೋದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ನಮ್ಮ ಕಡೆ ಧಾರೆ ಎರೆದ್ಮೇಲೆ ಈ ರೀತಿ ಪೂಜೆ ಮಾಡ್ತಾರೆ, ಎಲ್ಲ ಕಡೆನೂ ಇದೇ ರೀತಿ ಪೂಜೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕಪ್ಪ ಅಂದರೆ ನಮ್ಮ ಕಡೆನೂ ಈ ರೀತಿಯೇ ಪೂಜೆ ಮಾಡೋದು. ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ. ಹಾಗೆ ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬಂದುಬಿಟ್ಟು 2ನೇ ಸರಿ ಗೈಸ್. ಫಸ್ಟ್ನೇ ಸರಿಗೆ ಎಕ್ಸ್ಪೋರ್ಟಲ್ಲಿ ಕೊಡೋಕೆ ಹೋಗಿ ವೀಡಿಯೋಸ್ ಡಿಲೀಟ್ ಆಗಿ ಮತ್ತೆ ರೀಸ್ಟಾಕ್ ವೀಡಿಯೋ ಹಾಕ್ಕೊಂಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಗೈಸ್. ಇವಾಗ ಬಂದುಬಿಟ್ಟು ನಮ್ಮ ಅಕ್ಕ ನಮ್ಮ ಮಾಮನ ಕಾಲಿಗೆ ಪೂಜೆ ಮಾಡಿದರು. ಆಮೇಲೆ ಅದಾದ ನಂತರ ನಮ್ಮ ಮಾಮ ಅವರಿಗೆ ನಮ್ಮ ಅಕ್ಕನಿಗೆ ಅಕ್ಕಿ ಕಾಳನ್ನ ತಲೆ ಮೇಲೆ ಹಾಕಿಸ್ತಾಯಿದ್ರು. ನಮ್ಮ ಕಡೆ ಸ್ವಾಮಿಯವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿಯೇ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಕೈನ ನೀರಲ್ಲಿ ಅದ್ಬಿಟ್ಟು ಒಂದು ಶಾಸ್ತ್ರನ ಮಾಡಿಸ್ತಾರೆ. ಆ ರೀತಿ ಶಾಸ್ತ್ರನ ಮಾಡ್ತಾಯಿದ್ರು. ಅವರು ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿಯೇ ಮಾಡ್ತಾಯಿದ್ರು ಇಬ್ಬರು ಕೂಡ. ನಾನು ನೋಡಿರಲಿಲ್ಲಲ್ಲ, ನಮ್ಮ ಮದುವೆ ಕೂಡ ಈಗೇನೂ ಆಗಿರಲಿಲ್ಲ. ನಾವಂದರೂ ಯಾವ ಶಾಸ್ತ್ರನೂ ನೋಡಿಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ಹಾಗೆ ನೋಡ್ತಾ ವಿಡಿಯೋನ ಪೂರ್ತಿನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ನೀವೇ ಫುಲ್ ವಿಡಿಯೋ ನೋಡಿ ಯಾವ ರೀತಿ ಇರುತ್ತೆ ಏನು ಅಂತ. ನಿಮ್ಮ ಕಡೆನೂ ಹೀಗೆ ಮಾಡ್ತಾರಾ ಅಂತ ನಮಗೊಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಅದಾದಮೇಲೆ ಅವರು ಎಲ್ಲ ಹೇಳ್ಕೊಡ್ತಾಯಿದ್ರು ಏನೇನು ಹೇಳಬೇಕು ಏನಿಲ್ಲ ಅಂತ. ಅದನ್ನೆಲ್ಲನೂ ಹೇಳ್ತಾಯಿದ್ರು. ಹಾಗೆ ನಾವು ಕೂಡ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ವಿ. ಇವಾಗ ಬಂದುಬಿಟ್ಟು ನಮ್ಮ ಮಾಮನ ಕೈಲಿರೋ ಉಂಗುರನ ತೆಗೆಸ್ತಾಯಿದ್ರು. ಏನಕ್ಕಪ್ಪ ಅಂದರೆ ಉಂಗುರದ್ದು ಒಂದು ಇದನ್ನು ಮಾಡಿಸ್ತಾರೆ, ಯಾರ ಕೈಯಲ್ಲಿ ಸಿಗುತ್ತೆ ಅಂದ್ಬಿಟ್ಟು. ಫಸ್ಟ್ ಸಿಕ್ಕಿದ್ದೆ ನಮ್ಮ ಮಾಮನ ಕೈಯಲ್ಲಿ.
ಆಮೇಲೆ ಅವ್ರ ಕೈಲಿ ಸಿಕ್ಕಿದ ಮೇಲೆ ಅವರು ಒಂದು ಇದನ್ನ ಹೇಳಿಕೊಟ್ರು, ಅಂದರೆ ಮುತ್ತನ ಕಂಡೆ ಮಾಣಿಕ್ಯನ ಕಂಡೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಡಿಸ್ಟರ್ಬೆನ್ಸ್ ಇರೋದ್ರಿಂದ ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 2ನೇ ಸಾರಿ. ಇಷ್ಟು ಕಷ್ಟ ಇರುತ್ತೆ ಬ್ಲಾಗ್ ಮಾಡೋದು, ಎಡಿಟ್ ಮಾಡೋದು ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಾಗೆ ಇದನ್ನೆಲ್ಲ ಆಮೇಲೆ ನೆಕ್ಸ್ಟ್ ಸಿಕ್ಕಿದ್ದೆ ಅಕ್ಕನಿಗೆ. ಅಕ್ಕನ ಕೂಡ ಅದನ್ನು ಹೇಳಿದರು. ಅದಾದಮೇಲೆ ಅದನ್ನು ಉಂಗುರ ತೊಗೊಂಡ್ಬಿಟ್ಟು ಅಕ್ಕನ ಮುಕ್ತಿಗೆ ಇಟ್ಬಿಟ್ಟು ಅಲ್ಲಿ ತೋರಿಸ್ತಾಯಿದ್ರು. ಹಾಗೆ ಅದನ್ನೊಂದು ಫೋಟೋನ ಅಲ್ಲಿ ತೆಗೆಸ್ತಾಯಿದ್ರು. ಹಾಗೆ ನಾನು ವೀಡಿಯೋನ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಾಮಿಯವರು ಅದಕ್ಕೆ ಉಂಗುರಕ್ಕೆ ಅರ್ಚನೆ ಮಾಡ್ತಾರೆ. ಅರ್ಚನೆ ಅಂದರೆ ಅದನ್ನು ತೊಳೆದ್ಬಿಟ್ಟು ಮದುಮಗನ ಕೈಲಿ ಮತ್ತೆ ಯಾವ ರೀತಿ ಇತ್ತೋ ಆ ರೀತಿ ಹಾಕ್ತಾರೆ. ಅದಕ್ಕೇನಪ್ಪ ಅಂದರೆ ಅಭಿಷೇಕ ಮಾಡೋದು ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ. ಈ ರೀತಿ ಮಾಡ್ತಾರೆ ನಮ್ಮ ಕಡೆ ಮದುವೆಲೆಲ್ಲ. ಅವ್ರ ಕಡೆಯವರು ಬಂದಿರೋರೆಲ್ಲರೂ ತುಂಬಾ ಇದರಿಂದ ಶಾಂತ ರೀತಿಯಿಂದ ನೋಡ್ತಾಯಿದ್ರು. ಅಲ್ಲಿ ಉಂಗುರ ಹಾಕಿದ್ದೀನಪ್ಪ, ನಿನ್ನ ಉಂಗುರ ನಿನಗೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದಾದಮೇಲೆ ಧಾರೆ ಎರಿಬೇಕಾಗಿತ್ತಲ್ಲ, ಹಾಲು ತುಪ್ಪ ಹಾಕಬೇಕಾಗಿತ್ತು. ಹಾಗೆ ನಾವು ಕೂಡ ನಾನು ಮತ್ತು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಹಾಲು ತುಪ್ಪನ ಹಾಕ್ತಾಯಿದ್ವಿ. ನೋಡಿಬಿಟ್ಟು ಅವರಿಬ್ರಿಗೂ ವಿಶ್ ಮಾಡಿಬಿಟ್ಟು ಹಾಗೆ ಹಾಲು ತುಪ್ಪ ಹಾಕ್ಬಿಟ್ಟು ಹೊರಗಡೆ ಬಂದ್ವಿ. ಆಮೇಲೆ ಅದಾದ ನಂತರ ಅಲ್ಲಿ ಮಾಲೆನ ಅಲ್ಲೇ ಹಾಕಿಸ್ಕೊಂಡು ಮುಂದೆಗಡೆ ಸಪ್ತಪದಿ ತುಳ್ಸೋಕೆ ಅಂದ್ಬಿಟ್ಟು ಕರ್ಕೊಂಬರ್ತಾರೆ. ಆ ಸಪ್ತಪದಿ ತುಳ್ಸೋಕೆ ಅಂದ್ಬಿಟ್ಟು ಕರ್ಕೊಂಬರ್ಬೇಕಾದ್ರೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಜಲ್ದಿನೇ ಬರ್ತಾನೆ ಇರಲಿಲ್ಲ. ಹಾಗೆ ಇಲ್ಲಿ ಕೂತ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಫೋಟೋಗ್ರಾಫರು ಫೋಟೋ ತೆಗಿಯೋರು, ಇಲ್ಲಿ ಕೂತ್ಕೋಬೇಡಮ್ಮ, ಫೋಟೋ ತೆಗಿತೀವಿ ನಾವು, ಆ ಕಡೆ ಹೋಗ್ಬಿಡು ಅಂತ ಹೇಳಿದರು. ಅದಾದಮೇಲೆ ಅಲ್ಲಿಂದ ನಾನು ಕೂಡ ಎದ್ದು ಮುಂದಕ್ಕೆ ಬಂದೆ. ಅವರು ಮುಂದಕ್ಕೆ ಬಂದುಬಿಟ್ಟು ಅಲ್ಲಿ ನಮ್ಮ ಕಡೆ ಸ್ವಾಮಿಯವರು ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಹೆಜ್ಜೆ ಇಡಬೇಕು, ಯಾವ ರೀತಿ ಬಿಡಬೇಕು ಅಂತ. ಅದೇ ರೀತಿ ಅವರು ಕೂಡ ಹೆಜ್ಜೆನ ಇಡ್ತಾಯಿದ್ರು. ಅದಾದಮೇಲೆ 7 ಹೆಜ್ಜೆನ ಇಡ್ತಾರೆ. ಅಂದರೆ ಮದುಮಗ ಮತ್ತು ಮದುಮಗಳು 7 ಹೆಜ್ಜೆನ ಇಟ್ಬಿಟ್ಟು ಮಾಡ್ತಾರೆ. ಇದು ಬಂದುಬಿಟ್ಟು ಚೌಟ್ರಿಲಿ ಇರೋದು. ಅಂದರೆ ನಮ್ಮೂರು ಜಡಿ ಸ್ವಾಮಿ ತೋಟ ಅಂತ ಇದೆ, ಅಲ್ಲಿ ಬಂದುಬಿಟ್ಟು ಮಾಡೋದು. ತುಂಬಾ ಮದುವೆ ಆಗಿದೆ ಇಲ್ಲಿ ಬಂದುಬಿಟ್ಟು, ಸಿಕ್ಕಾಪಟ್ಟೆನೂ ಜನದ ಮದುವೆ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕೂಡ ಇದೆ ಪ್ಲೇಸು. ನೀವು ಯಾರಾದರೂ ಹತ್ತಿರದಲ್ಲಿದ್ದರೆ ಮದುವೆ ಚೌಟ್ರಿ ಏನಾದರೂ ಬುಕ್ ಮಾಡಬೇಕು ಅಂತ ಇದ್ದರೆ ಇದು ಚೌಟ್ರಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಮದುಮಕ್ಳು ನೋಡ್ರಿ ಗೈಸ್ ಯಾವ ರೀತಿ ಕಾಣಿಸ್ತಾಯಿದ್ರು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಕರ್ಕೊಂಬಂದರು. ಏನಕ್ಕಪ್ಪ ಅಂದರೆ ಸೂರ್ಯನಿಗೆ ಪೂಜೆ ಮಾಡಬೇಕಾಗಿತ್ತರಲ್ಲ, ಅದಕ್ಕೋಸ್ಕರ ಅದೇನದು ಪುಷ್ಪಾರ್ಚನೆ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಕೈಯಲ್ಲಿ ಒಂದು ಪುಷ್ಪ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ತಾಯಿದ್ರು. ಹಾಗೆ ಅಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ತಮ್ಮ ನನ್ನ ಕಡೆ ನೋಡು ಅಂತಂದು ಹೇಳ್ತಾಯಿದ್ದ. ಹಾಗೆ ಅವನನ್ನು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಆಮೇಲೆ ಆ ಕಡೆ ಈ ಕಡೆ ನಿಂತ್ಕೊಂಡ್ರು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ನಿಂತ್ಕೊಂಡು ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಮಾಡಬೇಕು ಅಂತ. ಅದಾದಮೇಲೆ ಅಕ್ಕಿ ಕಾಳಿಗೆ ಬರಲಿಲ್ದವ್ರು ಎಲ್ಲರನ್ನೂ ಕೂಡ ಅಲ್ಲೇ ಬಂದಿದ್ರಲ್ಲ, ಹಾಗೆ ಅವರು ಅಕ್ಕಿ ಕಾಳನ್ನ ಹಾಕ್ತಾಯಿದ್ರು. ಅಲ್ಲೇ ಹಾಕ್ತಾಯಿದ್ರು. ಆಮೇಲೆ ಎಲ್ಲ ನೋಡಿ ಗೈಸ್ ಯಾವ ರೀತಿ ಮಾಡ್ತಾರೆ ಅಂತ. ಇದಕ್ಕೆ ಏನಕ್ಕಪ್ಪ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ಇದನ್ನು ಏನದು ನಮ್ಮ ಕಡೆ ಅಲ್ಲಿಗೆ ಅದೇನು ಸಂಬಳ ಬಾರಿಸ್ತಾರೆ, ಅದ್ರದ್ದು ಸೌಂಡ್ ಬರುತ್ತೆ ಅಂದ್ಬಿಟ್ಟು ಹಾಗೆ ಮ್ಯೂಟ್ ಮಾಡಿದ್ದೆ. ಅದಕ್ಕೋಸ್ಕರ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇಲ್ಲಿ ಬಂದು ಇರೋದು ಫೋಟೋಗ್ರಾಫರು ನಮ್ಮೂರವರೇ. ಇವರು ಫೋಟೋನ ತುಂಬ ಚೆನ್ನಾಗಿ ತೆಕ್ಕೊಡ್ತಾರೆ. ಹಾಗೆ ಅವರು ಕೂಡ ಫೋಟೋನ ತೆಗೆಸ್ಕೊಳ್ತಾಯಿದ್ರು. ಇವಾಗ ಸೂರ್ಯನಿಗೆ ಪೂಜೆ ಮಾಡ್ತಾಯಿದ್ರು. ಇದನ್ನು ಊದುಬತ್ತಿ ಹಚ್ಚಿಬಿಟ್ಟು ಪೂಜೆ ಮಾಡಿ ಆಮೇಲೆ ಕಳಸದಿಂದ ಬೆಳಗ್ತಾರೆ ಗೈಸ್. ಅವರು ಮನಸ್ಸಿನಲ್ಲಿ ಏನಾದರೂ ಹೇಳ್ಕೊಂಡು ಪೂಜೆ ಮಾಡಬೇಕಂತ ಪೂಜೆ ಮಾಡಿಸ್ತಾಯಿದ್ರು. ಹಾಗೆ ಅಲ್ಲಿ ಹಿಂದೆಗಡೆಯಿಂದ ಹೇಳ್ತಾಯಿದ್ರು ಅವ್ರ ಸ್ವಾಮಿಯವರು. ಒಂದು ಚೂರು ಬಿಡ್ದಂಗೆ ಎಲ್ಲದನ್ನು ಕೂಡ ಮಾಡಿಸ್ತಾಯಿದ್ರು. ನಾವು ನೋಡಿರಲಿಲ್ಲ, ನೋಡಿಬಿಟ್ಟು ತಿಳ್ಕೊಂಡ್ವಿ.
ಹಾಗೆ ಅದಾದಮೇಲೆ ತುಂಬಾ ಲೇಟಾಗಿತ್ತು. ಆಮೇಲೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಅವ್ರು ಇನ್ನೂ ತುಂಬ ಲೇಟಾಗುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆಮೇಲೆ ಸೂರ್ಯನ ಕಡೆ ಮುಖ ಮಾಡಿಬಿಟ್ಟು ತೋರಿಸ್ತಾಯಿದ್ರು. ಅದನ್ನು ಏನಕ್ಕೆ ತೋರಿಸ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಹಾಗೆ ಇಲ್ಲಿ ನನ್ನ ಮಗನ ಕರ್ಕೊಂಬಿಟ್ಟು ನನ್ನ ಮನೆಯವರು ಹೋಗ್ತಾಯಿದ್ರು. ಯಾಕಪ್ಪ ಅಂದರೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಫೋಟೋಸ್ ತೆಗಿಬೇಕು ಅಂದ್ಬಿಟ್ಟು ಕರ್ಕೊಂಬಂದಿದ್ರು. ನಮ್ಮ ಮಾಮ ತುಂಬಾ ಲೇಟಾಗಿದೆ, ಜನ ಹೊಂಟೋಗ್ಬಿಡ್ತಾರೆ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗೆ ಫೋಟೋಸ್ ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಅವರು ಫೋಟೋಗ್ರಾಫರ್ಸು ನಿಲ್ಲಿಸಿ ತೆಗಿಸ್ತಾಯಿದ್ರು. ಅದಾದಮೇಲೆ ಇಲ್ಲಿ ನನ್ನ ತಂಗಿದ್ರು ಬಂದು ಹಾಯ್ ಅಂತ ಮಾಡ್ತಾಯಿದ್ರು. ಅವ್ರನ್ನೂ ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರಿಗೂ ಹಾಯ್ ಅಂತ ಮಾಡಿಬಿಟ್ಟು ಇಲ್ಲಿ ಬಂದು ನಾವು ವೇಟ್ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಾವು ವೇಟ್ ಮಾಡ್ಕೊತ ಕುಂತಿದ್ವಿ. ಏನಕ್ಕಪ್ಪ ಅಂದರೆ ಊಟಕ್ಕೆ ಟೈಮ್ ಆಗಿತ್ತು ಆಲ್ರೆಡಿ ಅಂದ್ಬಿಟ್ಟು ಊಟ ಮಾಡಿಕೊಂಡೆ ಅಲ್ಲಿ ಮುಂದೆಗಡೆ ಹೋಗ್ಬಿಟ್ಟು ಮುಯ್ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಕುಳಿತ್ಕೊಂಡ್ವಿ. ಮತ್ತು ಯಾರೂ ಮುಯ್ ಮಾಡ್ಲಿಲ್ದಂಗೆ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೇಡಿ. ಹಾಗೆ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ರೀತಿ ಮಾಡಿಸ್ತಾರೆ ಅಂದರು, ಬಟ್ಟು ಈ ರೀತಿಯೂ ಮಾಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂದರೆ ತುಂಬ ವೆರೈಟಿ ಮಾಡಿಸಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿಸಿದ್ದಾರೆ ಅಂದ್ಬಿಟ್ಟು. ಪಲ್ಯಕ್ಕೆ ಚಪಾತಿ ಕೂಡ ಮಾಡಿಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಬೋಂದೆ ತಂದರು, ನನಗೆ ಬೋಂದೆ ಇಷ್ಟ ಆಗಲಿಲ್ಲ. ನಾನು ಬೋಂದೆ ಹಾಕ್ಸ್ಕೊಳ್ಳಿಲ್ಲ. ನನಗೆ ಏನೇನು ಬೇಕೋ ಅದನ್ನು ಅಷ್ಟೇ ಹಾಕಿಸ್ಕೊಂಡು ಊಟ ಮಾಡಿದೆ ಗೈಸ್. ಅಂದರೂ ಕೂಡ ಚೆನ್ನಾಗಿ ಅಡುಗೆ ಅಂತೂ ಸಖತ್ತಾಗಿತ್ತು ಗೈಸ್. ಅದಾದಮೇಲೆ ಚಪಾತಿ ತಂದು ಹಾಕಿದ್ರು. ಪಲ್ಯಕ್ಕೆ ಚಪಾತಿ ಅಂತೂ ಸಖತ್ ಕಾಂಬಿನೇಷನ್ ಆಗಿತ್ತು. ಆಮೇಲೆ ಬಾದುಷಾ ಮಾಡಿಸಿದ್ರು. ಬಾದುಷಾ ಕೂಡ ಅಷ್ಟೇ ಸಖತ್ತಾಗಿತ್ತು. ಅದಾದ ನಂತರ ಪಲಾವ್ ಮಾಡಿಸಿದ್ರು. ಪಲಾವ್ ಕೂಡ ಚೆನ್ನಾಗಾಗಿತ್ತು. ಅದನ್ನು ಅಲ್ಲೆಲ್ಲ ಊಟ ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟೊಂದು ಜನ ಬಂದಿದ್ದರು ಅಂದರೆ ಗೈಸ್, MLA MP ಗಳು ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು. ಅಲ್ಲೇ ನಾನು ಕೂತ್ಕೊಂಡ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವರು ನಾನು ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಅದಾದ ನಂತರ ಮುಂದೆ ನನ್ನ ಮಗ ಅಂತೂ ತುಂಬಾ ತೀಟೆ ಮಾಡ್ತಾಯಿದ್ದ. ನೋಡಿ ಗೈಸ್ ಯಾವ ರೀತಿ ಮಾಡ್ತಾನೆ ಅಂದರೆ, ಅಲ್ಲಿ ಹಾಡು ಹಚ್ಚಿದ್ರು ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದ. ತುಂಬ ತೀಟೆ ಮಾಡ್ತಾನೆ. ಎಲ್ಲಿ ಹೋದ್ರೂ ಸುಮ್ಮನೆ ಇರೋಲ್ಲ. ಅವ್ರ ಅಪ್ಪಾಜಿಗಂತೂ ಅವನ ಕೈಯಲ್ಲೇ ಸಾಕಾಗ್ಬಿಟ್ಟಿತ್ತು. ಹಾಗೆ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಅಂತಿದ್ದು ಮುಂದೆ ಬಂದ್ವಿ. ಜನ ಎಲ್ಲ ಹೋದ್ರು ಅಂದ್ಬಿಟ್ಟು ಮುಂದೆಗಡೆ ನಿಂತ್ಕೊಂಡಿದ್ವಿ ಗೈಸ್. ಅದಾದಮೇಲೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಮ್ಮ ಮಾಮನ ಮದುವೆಗೆ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಹೌದು, ಕರುಣಾಕರ್ ರೆಡ್ಡಿ ಅವರು ನಮ್ಮ ಮಾಮನ ಮದುವೆಗೆ ಬಂದಿದ್ದರು. ಅವ್ರದ್ದು ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡೆ. ಆಮೇಲೆ ಇಲ್ಲಿ ನಮ್ಮೂರವರೇ ಅಣ್ಣಂದಿರುಗಳು ನನ್ನ ಮಾಮನಿಗೆ ಏನಪ್ಪ ಅಂದರೆ ಬೆಳ್ಳಿ ಚೈನ್ನ ಗಿಫ್ಟಾಗಿ ಮಾಡಿದರು. ಅದನ್ನು ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಅವರೆಲ್ಲ ಫೋಟೋ ತೆಗೆಸ್ಕೋಬೇಕಾಗಿತ್ತಲ್ಲ, ಅದನ್ನು ಗಿಫ್ಟ್ ಕೊಡೋದನ್ನ ಅವರು ವಿಶ್ ಮಾಡಿಬಿಟ್ಟು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಹೊರಟ್ರು ಗೈಸ್. ಅದಾದಮೇಲೆ ನಾವು ಕೂಡ ತೆಗೆಸ್ಕೋಬೇಕಾಗಿತ್ತು. ನಮಗೆ ಲೇಟಾಗುತ್ತೇನೋ ಅಂದ್ಕೊಂಡು ಆಲ್ರೆಡಿ ಲೇಟಾಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋದ್ರಾಯ್ತು ಅಂದ್ಬಿಟ್ಟು ಹಾಗೆ ನಾವು ಇವಾಗ ಹೋಗ್ಬಿಟ್ಟು ಫೋನನ್ನು ಒಂದು ಅಕ್ಕನ ಕೈಯಲ್ಲಿ ಕೊಟ್ಟಿದ್ದೆ. ಅವರು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ರು. ಅದಾದಮೇಲೆ ನಾವು ಅಲ್ಲಿ ಗಿಫ್ಟ್ ಮಾಡಿಬಿಟ್ಟು, ನಮ್ಮದು ಸ್ಮಾಲ್ ಗಿಫ್ಟ್ ಇತ್ತು. ಹಾಗೆ ಸಣ್ಣ ಗಿಫ್ಟ್ ಮಮ್ಮ ಅಂತ ಕೊಟ್ಟೆ. ಪರವಾಗಿಲ್ಲ, ಸಣ್ಣದಾದ್ರೇನು ದೊಡ್ಡದಾದ್ರೇನು ಗಿಫ್ಟೇ ಅಂತ ಹೇಳ್ತಾಯಿದ್ರು. ಹಾಗೆ ಅದನ್ನು ಕೂಡ ಇದು ಮಾಡಿಕೊಂಡು ಅದಾದ ನಂತರ ನಾನು ಬಂದಿದ್ದು ಸೀದಾ ಮನೆಗೆ ಬಂದ್ವಿ. ಊರಿಂದ ನಮ್ಮ ತಮ್ಮ ಬಂದಿದ್ದರು ಅಂದ್ಬಿಟ್ಟು ನಾವು ಜಲ್ದಿ ಬಂದ್ವಿ. ಅಲ್ಲಿಂದ ಬಂದಮೇಲೆ ನನ್ನ ಮನೆಯವರು ನಮ್ಮ ತಂಗಿಗೆ ಜೂಡ್ತಾಯಿದ್ರು, ರೇಗಿಸ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾವ ರೀತಿ ನೋಡ್ತಾರೆ ನೋಡಿರಿ ಗೈಸ್, ತುಂಬಾ ತಮಾಷೆ ಮಾಡ್ತಾರೆ ನಮ್ಮ ಮನೆಯವರು. ನನಗಂತೂ ಸಿಕ್ಕಾಪಟ್ಟೆ ನಗು ಬಂತು ಅವ್ರು ಮಾಡೋದ್ರಿಂದ. ಅದಾದಮೇಲೆ ಎಲ್ಲ ಕಳ್ತನದ ಸಾಮಾನನ್ನು ತಂದು ಒಪ್ಪಿಸ್ತಾಯಿದ್ರು. ಅವನ್ನೆಲ್ಲ ಸಾಮಾನೆಲ್ಲ ಮೇಲ್ಗಡೆ ಇಟ್ಟರು. ಇದೊಂದು ಗಾಡ್ರೇಜ್ ಇಡಬೇಕಾಗಿತ್ತು, ಮೇಲ್ಗಡೆ ಹೋಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಇಟ್ಟಿದ್ರು. ಹಾಗೆ ನಾನು ಅದನ್ನು ನೋಡ್ಕೊತ ಕುಳಿತ್ಕೊಂಡಿದ್ದೆ. ಆಮೇಲೆ ಮದುಮಕ್ಕಳು ಕೂಡ ಬಂದರು. ನಮ್ಮ ಚಿಕ್ಕಮ್ಮ ಹೋಗಿ ಕರ್ಕೊಂಬಂದುಬಿಟ್ರು.
ಮದುಮಕ್ಳು ಬಂದಿದ್ರಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ, ಅಲ್ಲಿ ಛತ್ರದಲ್ಲಿ ಯಾವ ರೀತಿ ಇದ್ರು ಇಲ್ಲಿ ಯಾವ ರೀತಿ ಇದ್ದಾರೆ ಅಂತ. ಆಮೇಲೆ ನಮ್ಮ ಅಕ್ಕನ ಸೇರು ಓದಿಸ್ಬಿಟ್ಟು ಒಳಗಡೆ ಕರ್ಕೊಂಡ್ರು, ಸಿಕ್ಕಾಪಟ್ಟೆ ಜೋರಾಗೆ ಓದ್ಬಿಟ್ರು. ಅಲ್ಲಿ ಕೂಡ ಹೇಳ್ತಾ ನಗ್ತಾ ಇದ್ವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಒಳಗಡೆ ಹೊರಟ್ರು. ಮುಂದೆಗಡೆ ನಾರ್ಮಲಾಗಿ ಯಾವ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ ಅನ್ನೋದನ್ನ ವಿಡಿಯೋ ಕ್ಯಾಪ್ಚರ್ ಹಾಕಿದ್ದೀನಿ, ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ. ಅದನ್ನು ಒಂದು ಸರಿ ನೋಡ್ಕೊಂಬನ್ನಿ. ಏನಾದರೂ ಅದರಲ್ಲಿ ತಪ್ಪಾಗಿದ್ದರೆ ಸಾರಿ ಅಂತ ಕೇಳ್ತಾ ನೋಡಿ. ಇವಾಗ ನಲ್ಲಿ ಐತಿ, ಮೋಟ್ರ್ ಐತಿ, ಅದ್ರ ಬೇಡಕ್ಕ ಅಂತ ಹೆಸರಿಡ್ತಾವ. ನೀರು ತಂದ್ಕೊಡ. ಅಲ್ಲ ಎಲ್ಲ ಕುತ್ಕೊಂಡಲ್ಲ ಮಲ್ಲ ಅಲ್ಲ ಅದ ಹೆಂಗ ಬಾಯಾಗ ಹಾಕೊಂಡ್ರು ಬಾಯಿ ಸೆಂತಿದ್ದೆ ನಾನು ಹೇಳ್ತಿಲ್ಲ ನೀನ್ ಹೇಳ್ತಿರ್ಬೇಕು. ಅದು ಅರ್ಜೆಂಟ್ ಕುತ್ಕೊಂಡು ಅಲ್ಲಿ ನೋಡಂತ ಐತಿ ನೋಡ. ಅಥವಾ ನಂಬರ್ ಕಾಣೋ ಒಂಚೂರು ಮಕ್ಕಳು ನೋಡಿ ಕೇಳ ಕಾಣತ್ತಾ. ನನ್ನ ಮಗ ಡೀಪ ಬಂದ ನೋಡಲ್ಲ ಕಣ್ಣು ಯಾಕ ವರದನ್ ತಾನ್ಲಿಲ್ರಿ ಶಬ್ದ ಇಲ್ಲವ. ಮತ್ ಕೈ ಗಟ್ಟಿ ಅಕ್ಕ ಇಬ್ರಿ ಅಷ್ಟು ಅಪಮಾನ ಮಾಡ್ತಿದ್ದ. ಕೈ ಒಳಕ್ಕೆ ಕಾಳಕ್ಕೆ ತಲೆ ಅಡಕಲ್ಲಿ ಹಾಕ ಅಂದ್ರೆ ಬಿಟ್ಟಾಕ ತಗೊಂಡ ಇಪ್ಪಟ್ಟಿ ನನ್ ಗದ್ಗೆ ಬಿಟ್ಟು ನಿನ್ ಗದ್ದಿಗೆ ಸರಿ ನಾನ್ ತೂಟ್ಬೇಕ ನೀ ತಗೊಳ್ಳಿ ಯಾರು ಪಲ್ಯ ಹೂ ಅನ್ನ ಇದು ಕೊಟ್ಟು ಮಕ್ಕಳು ಮುಗ್ಗಿ
ಬಾ ನೀನು ಅಲ್ಲೇನೋ ಮಾಡಿಸ್ತೀನಿ ತಡಿಯ ಮಗಳು ಕೊಡ ಅಂತ ಅಲ್ಲ ಗಂಡು ಮಗನ ನೀನ್ ಯಾಕೆ ಖರ್ಚು ಕೊಡ್ರಿ ಅಂತಿ ಹೇಳಿ ಎಷ್ಟು ಕಷ್ಟಬಿಟ್ಟನಲ್ಲಿ ನನ್ನ ಅಳಿಯ ಹೊಟ್ಟೆ ಸಿಕ್ಕಿ ಉಣ್ಣೋದು ಅಡ್ಡಾಡೋದು ಮತ್ತೆ ಹೊಟ್ಟೆ ಸಿಕ್ಕಿ ಅಲ್ಲಿ ಬಂದು ಉಣ್ಣೋದು 7, 8, 9 ಗಂಟೆ ಬಲಗಡಿ 3 ಹುಡಿ ಎಡಗಡಿ ಮಿಗತಾಗಿ 2 ಅದು ಖುಷಿ ನೋಡ ಉದನ್ ಕಡ್ಡಿ ಬ್ಯಾಳಿಗೆ 3 ಸರ್ತಿ ಅಲ್ಲೇ ಐತ್ ನೋಡು ತೊಳಿ ಮತ್ತೆ ಮಕ್ಕಳೇ ಬರೇ ಮೇಲ ಮುಸಿಗಿನ ಜಾಣಿ ವಾಲಿ ಒಂದಾಲಿ ಕಿವಿ ಯಾಕೆ ವಾಲಿ ಒಂದಾಲಿ ಕಿವಿ ಯಾಕೆ ಮಲ್ಲವ್ವ ಕಾಲು ಹಾಕಡ್ ಕಂದಿ ಬಿಡವ ಕಾಲು ಹಾಕಿಡ್ಕಂದಿ ಬಿಡವ ನೀನು ನೀನ್ ಕಾಲು ಹಾಕಡ್ ಕಂದಿ ಅಂತಂದ ಅವ್ರ ಅಂತಾರಲ್ಲ ನೀನು ಆನಿ ಕೊಡ್ರಿ ಒಂಟಿ ಕೊಡ್ರಿ ಅಂತಂತ ಏನ್ ಹೇಳ ಕೊಡ್ತಾನ ಬಿಡ ಅನ್ಬೇಕ ಕೊಡ್ತಾನ ಬಿಡ ಅನ್ಬೇಕ ನಾನ್ ಬಿಡೋದಿಲ್ಲ ಅಂತ ಕೊಡ್ತಾನ ಬಿಡ ಕೊಡ್ತಾನ ಬಿಡು ಬಂಗಾರ ಕೊಡ್ತಾನ ಬಿಡ ಕೊಡ್ತಾನ ಬಿಡು ನನ್ನ ಮಗ ನಿನ್ ಕೊಡ್ತಾನೆ ನನ್ನ ಹೆಂಡತಿ ಏನ್ರಿ ನಿಮ್ಮ ಮನಸ್ಸಂದ್ರ ಕೊಡನ್ರಿ ಇಲ್ಲದ್ರ ಬೇಡ ಏನು ಹೇಳಂಗಲ್ಲ ನೀವಿಬ್ಳವ್ರು ಮಾತಾಡ್ಕ ನಂಗೆ ಕೊಡ ತಗೊಳ್ಳಿ ಅವ್ರ ಬಳಿ ಎಲ್ಲ ನಾನು ಆಚ ಕಡೆ ಮಕ್ಕ ಎಲ್ಲ ಹೋಗೋದು ಹೇಳವ ಆಗ್ಲಲ್ಲ ಹೇಳೋದು ಹೇಳು ಯಾಕೆ ನೋಡ್ಕೊಂತಾರ ಅದು ಕರ್ಕ ಉಪ್ಪಿಟ್ಟು ಪದ್ರ ಚಪಾತಿ ತುತ್ಕೊಂಡ್ ತುಪ್ಪ ಕೇಳ್ತಾರ ಮಂಜಪ್ಪ ನಾನು ಉಳಿಸ್ಬಿಟ್ಟೇನೆ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಪೂಜೆ ಮಾಡ್ತಾರೆ ಮತ್ತು ಯಾವ ರೀತಿ ಒಗಟುಗಳನ್ನು ಮದುಮಗ ಮತ್ತು ಮದುಮಗಳು ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಅಕ್ಕ ಅಂದ್ರೆ ಸಖತ್ತಾಗೆ ಒಗಟು ಹೇಳಿದ್ರು ಅಂತಲೇ ಹೇಳ್ಬೋದು. ಇವಾಗ ಬಂದುಬಿಟ್ಟು ನಮ್ಮ ಮಾಮ ಪೂಜೆ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಇವಾಗ ಒಂದು ಒಗಟು ಹೇಳಿಸ್ತಾಯಿದ್ರು. ಅವ್ರಿಗೆ ಒಗಟು ಬರ್ತಾಯಿಲ್ಲ ಅಂದ್ಬಿಟ್ಟು ಇದನ್ನೇನಕ್ಕಪ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಇದು ಲಾಸ್ಟ್ ವಿಡಿಯೋ ಅಲ್ಲ, ವಿಡಿಯೋ ಎಂಡ್ ಮಾಡಬೇಕಾಗಿತ್ತು, ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಇದರೆಲ್ಲ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ
ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಇವಾಗ ಅದು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಗೈಸ್. ಆವಾಗಲೇ ಹೇಳ್ದಂಗೆ ನಾನು 2 ಸರಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವ್ಲಾಗ್ ಮಾಡೋದು ಅಷ್ಟು ಸುಲಭ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ವ್ಲಾಗ್ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.